ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಾರ್ಗಶಿರ ಮಾಸದ ಭಾನುವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ. ಭಾನುವಾರ ಅಂದರೆ ನಾವು ಅಮಾವಾಸ್ಯೆಗೆ ಹತ್ತಿರವಾದಂಥ ದಿನ, ಈಕ್ವಲ್ ಡೇ ಅಂತ ಹೇಳ್ತೀವಿ. ಅದಕ್ಕೆ ಸಮನಾದಂಥ ಶಕ್ತಿದಾಯಕವಾದ ದಿನ. ಈ ದಿನ ನಾವು ಯಾವುದೇ ರೀತಿಯ ಪರಿಹಾರಗಳು, ತಂತ್ರ ಪರಿಹಾರಗಳನ್ನು ಮಾಡಿಕೊಂಡಾಗ ಹಾಗೂ ನಮ್ಮ ಜೀವನದಲ್ಲಿ ತುಂಬ ಏರಿಳಿತಗಳಾಗ್ತಾ ಇದೆ, ಶತ್ರುಗಳ ಒಂದು ಕುತಂತ್ರದಿಂದ ಕಷ್ಟಪಡ್ತಾ ಇದ್ದೀವಿ, ಮನೆಯಲ್ಲೇ ಕೂಡ ನಮಗೆ ಶತ್ರುಗಳಿದ್ದಾರೆ, ಹೊರಗಡೆ ಕೆಲಸದ ಹತ್ತಿರ ಜಾಗದಲ್ಲೂ ಕೂಡ ನೆಮ್ಮದಿ ಇಲ್ಲ, ಅಲ್ಲೂ ಕೂಡ ಶತ್ರುಗಳಿದ್ದಾರೆ. ಈ ರೀತಿ ನಮಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಬಿಡೋಕ್ಕೂ ಆಗೋದಿಲ್ಲ. ಅಂತಹ ಸಮಸ್ಯೆಗಳು ಏನಾದರೂ ಎದುರಿಸ್ತಾ ಇದ್ರು, ಪರ್ಸ್ನಲ್ ಪ್ರಾಬ್ಲಮ್ಸು ಕೂಡ ನೀವೇನಾದರೂ ಫೇಸ್ ಮಾಡ್ತಾ ಇದ್ರೂ ಕೂಡ ಭಾನುವಾರ ತುಂಬ ಸರಳ ವಿಧಾನದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. 2 ವಿಧಾನದಲ್ಲಿ 2 ರೀತಿಯ ಪರಿಹಾರಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಸಾಕಷ್ಟು ಜನ ಕೆಲಸ ಅನ್ನೋದು ಸಿಗ್ತಾನೆ ಇರೋದಿಲ್ಲ. ವಿದ್ಯಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಅವರಿಗೆ ಅವರ ಕ್ವಾಲಿಫಿಕೇಷನ್ಗೆ ತಕ್ಕನಾದಂಥ ಕೆಲಸಗಳು ಸಿಕ್ಕದೆ ಒಂದು ಆತ್ಮಬಲವನ್ನು ತುಂಬ ಕುಗ್ಗಿಸ್ಕೊಂಡು ಬಿಟ್ಟಿರ್ತಾರೆ. ಅಂತಹವರು ನಂಬಿಕೆಯಿಂದ ನೀವು ಇಷ್ಟಪಟ್ಟ ಕೆಲಸಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಪ್ರತಿ ಭಾನುವಾರ ಇದನ್ನು ಪ್ರತಿನಿತ್ಯ ಮಾಡಿಕೊಳ್ಳೋದು ಕೂಡ ತುಂಬ ಒಳ್ಳೆಯದು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಬೆಳಗ್ಗೆ ಏನೋ ಒಂದು ಸಮಯದ ಅಭಾವ, ಬೆಳಗ್ಗೆ ಬೇಗ ಹೋಗಬೇಕು, ಈ ಥರ ಏನೋ ಒಂದು ಹೇಳ್ಕೊಳ್ತಾ ಇರ್ತೀವಿ. ಅದಕ್ಕೋಸ್ಕರ ಭಾನುವಾರದ ದಿನ ಆದರೂ ನಾವು ಪ್ರತ್ಯಕ್ಷ ಕಾಣಿಸುವ ಭಗವಂತನು, ಸೂರ್ಯ ಭಗವಾನನು, ಭಾಸ್ಕರ, ರವಿ ಅಂತ ನಾವು ನಾನಾ ಹೆಸರುಗಳಿಂದ ಕರೆಯುವಂಥ ನಾವು ಈ ದಿನ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಡೋದ್ರಿಂದ, ಭಾನುವಾರದ ದಿನ ಭಗವಂತನಿಗೆ, ಏಕೆಂದರೆ ನಮಸ್ಕಾರ ಪ್ರಿಯ, ನೀವು ನಮಸ್ಕಾರ ಮಾಡಿ ಅರ್ಘ್ಯವನ್ನು ಬಿಡಿ. ಅರ್ಘ್ಯ ಬಿಡುವಂಥ ಆ ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಂಡು, ಕೆಲಸಗಳು ಸರಿಯಾಗಿ ಆಗ್ತಾಯಿಲ್ಲ ಅಂದುಕೊಂಡಿರುವ ಕೆಲಸ, ನಮಗೆ ಕೆಲಸ ಸಿಗಬೇಕು ಅಂತ ಬಯಸ್ತೀರಿ ನೋಡಿ, ಅವರು ಮುಖ್ಯವಾಗಿ ನೀರನ್ನು ತುಂಬಿಸಿ ಅದರಲ್ಲಿ ಕುಂಕುಮ ಹಾಕಬೇಕು ಸ್ನೇಹಿತರೆ. ಕೆಂಪು ಕಲ್ಲರಲ್ಲಿ ಬರುತ್ತಲ್ವ ಕುಂಕುಮ, ಅಥವಾ ಕೆಂಪು ಗುಲಾಬಿಗಳು. ಈ ಕೆಂಪು ಕಲ್ಲರಲ್ಲಿ ಬರುವಂಥ ಹೂಗಳು ಇರುತ್ತೆ, ದಾಸವಾಳದ ಹೂವಾಗಿದ್ದರೂ ಪರವಾಗಿಲ್ಲ. ಈ ಹೂಗಳನ್ನು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸೂರ್ಯ ಭಗವಾನನಿಗೆ ಅರ್ಘ್ಯ ಬಿಟ್ಟು ನಮಸ್ಕಾರ ಮಾಡಿ, ನೀವು ಬಯಸಿದಂಥ ಕೆಲಸ ಅನ್ನೋದು ಸಿಗುತ್ತೆ. ಇನ್ನು ತುಂಬ ಕಷ್ಟ ಇದೆ, ದುಡ್ಡು ಕಾಸಿಗೆ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ, ಅಂತಹವರು ಸೇಮ್ ಶುದ್ಧವಾದಂಥ ನೀರನ್ನು ತಗೊಳ್ಳಿ, ಅದರಲ್ಲಿ 9 ಧನಿಯಾ ಕಾಳನ್ನು ಅಥವಾ 7 ಧನಿಯಾ ಕಾಳನ್ನು ಕೌಂಟ್ ಮಾಡಿಬಿಟ್ಟಿದೆ, ಅದರಲ್ಲಿ ಹಾಕ್ಬಿಟ್ಟು ಸೂರ್ಯ ಉದಯಿಸುವ ಸಮಯದಲ್ಲಿ ಅರ್ಘ್ಯವನ್ನು ಬಿಡಿ. ನೋಡಿ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಸಾಲಗಳು ತೀರುತ್ತೆ. ಈ ರೀತಿ, ಯಾಕಂದರೆ ಅರ್ಘ್ಯ ಬಿಡೋದ್ರಿಂದ ನಮಗೆ ಆತ್ಮಬಲ ಜಾಸ್ತಿ ಆಗುತ್ತೆ, ಧೈರ್ಯ ಅನ್ನೋದು ಬರುತ್ತೆ. ನಾವು ಕುಗ್ಗೋಗ್ತಾ ಇದ್ದಾಗ ನಮಗೆ ಯಾರೋ ಒಬ್ಬರು ಧೈರ್ಯ ಕೊಡ್ತಾರೆ ನೋಡಿ, ಆ ಥರ ಧೈರ್ಯ ಅನ್ನೋದು ತಪ್ಪದೇ ಸಿಗುತ್ತೆ. ಯಾವುದೇ ಕಾಯಿಲೆ ಕಸಾಲೆಗಳು ಬರೋದಿಲ್ಲ, ಬಂದಿರುವಂಥ ಕಾಯಿಲೆಗಳು ಕೂಡ ನಾವು ಈ ರೀತಿ ಮಾಡೋದ್ರಿಂದ ಗುಣಮುಖರಾಗ್ತೀವಿ, ತುಂಬ ತೇಜಸ್ಸಾಗಿರ್ತೀವಿ, ತುಂಬ ಧೈರ್ಯ ಅನ್ನೋದು ಬರುತ್ತೆ. ಇದನ್ನು ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ಮಾಡಿಸಿ, ದೊಡ್ಡವರು ಕೂಡ ಮಾಡಿ. ಇನ್ನು ಭಾನುವಾರ ಅಮಾವಾಸ್ಯೆಗೆ ಸಮನಾದಂಥ ದಿನ ಅಂತ ಹೇಳಿದೆ. ನಮಗೆ ಯಾಕೋ ಕೈ ಕಾಲು ಸುಸ್ತಾಗ್ತಾ ಇದೆ, ಒಂಥರ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಸುತ್ತಿ ಬಳಸಿ ಮಲ್ಕೊಳ್ಬೇಕು ಅನಿಸುತ್ತೆ, ಯಾವುದೇ ಒಂದು ಸಮಾರಂಭಗಳಿಗೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ, ಯಾರನ್ನ ಕಂಡರೂ ಕೂಡ ಕೋಪ ಬರುತ್ತೆ ನಮಗೆ, ಅವ್ರ ಹತ್ರ ಸರಿಯಾಗಿ ಮಾತಾಡಿಸ್ಬೇಕು ಅಂತ ಅನಿಸೋದಿಲ್ಲ, ಎಲ್ಲರನ್ನೂ ಯಾಕೋ ಶತ್ರುಗಳ ಥರ ನೋಡ್ತೀವಿ, ನಮಗೆ ಅವ್ರು ಏನೋ ಕಷ್ಟ ಕೊಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಥರ ನಮಗೇನು ರೀಸನ್ನೇ ಇರೋದಿಲ್ಲ, ಆ ಥರ ಅನಿಸೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಸ್ನೇಹಿತರೆ. ಮನೆಯಲ್ಲಿ ಎಲ್ಲರ ಮೇಲೂ ಕೂಡ ಚೀರಾಡೋದು, ಒಬ್ಬರೇ ಕೂತ್ಕೊಂಡು ಬಿಡೋಣ ಅಂತ ಅನಿಸೋದು, ಯಾವ ಕೆಲಸಕ್ಕೂ ಕೂಡ ನಾವು ಮನಸ್ಸು ಮಾಡೋದಿಲ್ಲ, ಮನೆಯಲ್ಲೂ ಕೂಡ ಕೆಲಸ ಮಾಡೋದಿಲ್ಲ, ಪೂಜೆ ಮಾಡುವಂಥದ್ದು, ಈ ರೀತಿ ಯಾವುದ್ರ ಮೇಲೂ ಕೂಡ ಆಸಕ್ತಿ ಅನ್ನೋದೇ ಇರೋದಿಲ್ಲ. ಅಂತಹವರು ತಪ್ಪದೇ ಒಂದೇ ಒಂದು ಕೋಳಿ ಮೊಟ್ಟೆಯನ್ನು ತಗೊಂಡು ರಹಸ್ಯವಾಗಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇನ್ನು ಎಲ್ಲ ವಿಚಾರಗಳು ಇದನ್ನು ಈಗ ಹೇಳಿದೆ ನೋಡಿ, ಅದಕ್ಕೂ ಮೀರಿದಂಥದ್ದು ಶತ್ರುಗಳು ನಮಗೇನಾದರೂ
ಒಂದು ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ, ಕ್ಲಾರಿಟಿ ಇರುತ್ತೆ. ಇಂತಹವರೇ ಅನ್ನೋದು ಕೂಡ ಗೊತ್ತಿರುತ್ತೆ. ಅದು ದುಡ್ಡಿಗಾಗಿ ಇರಬಹುದು, ಆಸ್ತಿ ವಿಚಾರಕ್ಕಾಗಿರಬಹುದು, ಸಂಬಂಧಗಳಲ್ಲೇ ಆಗಿರಬಹುದು, ಯಾರೇ ಆಗಿರಬಹುದು, ತುಂಬ ಕಾಟ ಕೊಡ್ತಾ ಇದ್ದಾರೆ. ಅದನ್ನು ತಡ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಮನೆಯಲ್ಲಿ ನಾವು ಚೆನ್ನಾಗಿರೋದಕ್ಕೆ ಆಗ್ತಾಯಿಲ್ಲ. ಏನೋ ಒಂಥರ ಅದನ್ನು ಹೇಳೋಕ್ಕೂ ಆಗೋದಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅನ್ನುವಂಥವರು ಒಂದು ಕೋಳಿ ಮೊಟ್ಟೆಯನ್ನು ತಗೊಳ್ಳಿ. ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದನ್ನೆಲ್ಲವೂ ನೀವು ಸ್ನಾನ ಮಾಡಲಿ ಬಿಡಲಿ, ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ನೀಟಾಗಿ ಒಂದೇ ಒಂದು ಕೋಳಿ ಮೊಟ್ಟೆಯನ್ನು ನಿಮ್ಮ ಮನೆಯಲ್ಲಿದ್ದರೂ ಕೂಡ ತೆಗೆದುಕೊಂಡು ಹೋಗಿ. ಇದನ್ನು ನಾವು ಮನೆಯಿಂದ ದೂರ ಹೋಗಿ ಮಾಡಿಕೊಳ್ಬೇಕು. ಬೇರೆಯವ್ರ ಮನೆಗಳು ಇರಬಾರ್ದು. ಸ್ವಲ್ಪ ರಸ್ತೆಗಳ ಬಳಿ ಮಾಡಿಕೊಂಡು ಇದನ್ನು ರಸ್ತೆಗಳಲ್ಲಿ ಎಸಿಬಾರ್ದು. ನೋಡಿಬಿಟ್ಟಿದೆ ನಮಗಿರುವ ಎಲ್ಲ ಕಷ್ಟಗಳನ್ನು ಕೂಡ ನಾವು ಹೇಳಿಕೊಂಡು ಇದನ್ನು ದೃಷ್ಟಿ ತಗೊಳ್ಬೇಕು. ನಮ್ಮ ಒಂದು ತಲೆಯ ಸುತ್ತ 7 ಸಾರಿ ಸುತ್ತಿ ಸಮಸ್ಯೆಗಳನ್ನೆಲ್ಲವೂ ಹೇಳ್ಕೊಳ್ಬೇಕು ಮನಸ್ಸಲ್ಲಿ. ತದನಂತರ ರೋಡಲ್ಲಿ ಬಿಸಾಕಬಾರ್ದು. ಇನ್ನೊಬ್ಬರು ತುಳಿತಾರೆ ನೋಡಿ, ಅಂತಹ ಜಾಗದಲ್ಲಂತೂ ಹಾಕಲೇಬೇಡಿ. ಸ್ವಲ್ಪ ಹುಷಾರಾಗಿ ಬಿಸಾಕಬಾರ್ದು. ಇದನ್ನು ನೀಟಾಗಿ ಒಂದು ಕಡೆ ನೀವು ಇಟ್ಬಿಟ್ಟು ಬಂದು ಬಿಡಬೇಕು. ನಿಮಗೆ ಏನಾದರೂ 3 ರಸ್ತೆಗಳು ಸೇರಿರುವಂಥ ಜಾಗ ಸಿಕ್ಕಿದ್ರೆ ತುಂಬ ಉತ್ತಮವಾಗಿರುತ್ತೆ. ನೋಡಿಕೊಂಡು ಇಟ್ಬಿಟ್ಟು ಹಿಂದೆ ತಿರುಗಿ ನೋಡದೆ ವಾಪಸ್ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬರಬೇಕು. ಈ ರೀತಿ ಕೆಲವು ಭಾನುವಾರಗಳು ಮಾಡ್ಕೊಳ್ಳಿ, ರಹಸ್ಯವಾಗಿ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಯಾರಿಗೂ ಹೇಳ್ಬೇಡಿ. ನೋಡಿ ಎಷ್ಟೊಂದು ಚೇತರಿಕೆ ಆಗುತ್ತೆ. ತುಂಬ ಬದಲಾವಣೆ, ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ನೀವು ಕಾಣಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.